ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊತೀನಿ. ನೋಡಿ, ಇದು ಹತ್ತಿ ಮರ. ಈ ಹತ್ತಿ ಮರದ ರೆಮಿಡಿ ಮಾಡ್ತಾಯಿದ್ದೀನಿ. ಗೊತ್ತು, ಹತ್ತಿ ಮರ ಕಾಣಿಸ್ತಾ ಇದ್ದಲ್ಲ, ಹತ್ತಿ ಮರ ನೋಡಿ. ಕಾಯೆಲ್ಲ ಬೇಜಾನಾಗಿ ಬಿಟ್ಟೈತೆ ನೋಡಿ. ಕಾಯಿಗಳು ಎಲ್ಲ ಕಡೆನೂ ಹಾಕ್ಕೊಂಡಿದ್ದೀನಿ. ಕಾಯಿಗಳು ಏನು ಮಾಡಬೇಕಪ್ಪ ಅಂದರೆ, ಇವು ನಾವು ಸಾಂಬಾರು ಮಾಡ್ತೀರಲ್ಲ, ಸಾಂಬಾರು ಫ್ರೈ ಅಂದರೆ ಆಲೂಗಡ್ಡೆ ಪಲ್ಯ ಈ ಥರ ಎಲ್ಲ ಮಾಡ್ತೀರಲ್ಲ, ಆ ಥರ ಮಾಡಿಕೊಂಡು ತಿನ್ಬೋದು. ಆಮೇಲೆ ಬೆಂಡೆಕಾಯಿ ಗೊಜ್ಜು ಥರ ಮಾಡಿದ್ರೆ ಅದು ಯಾವ ಥರ ಬರ್ತದೆ ಆ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಆಲ್ರೆಡಿ ತಿಂದವ್ರೆ, ನಾವು ಬೇಕಾದಂಗೆ ಯೂಸ್ ಮಾಡಿದ್ದೀರಿ. ನೀವು ಇದನ್ನು ನೀಟಾಗಿ ಅಂದರೆ ಕೊಯ್ದುಬಿಟ್ಟು ಹಂಗೆ ನೀರಾಗಿ ಹಾಕ್ಬೇಕು. ಇದನ್ನು ಕೊಯ್ದುಬಿಟ್ಟು ಹಂಗೆ ನೀರಾಗಿ ಹಾಕಿದ್ರೆ ಕರ್ರೆ ಕಟ್ಟಲ್ಲ. ಇಲ್ಲಾಂದರೆ ಕರ್ರೆಗಳು ಕಟ್ತಾನೆ ಇರ್ತದೆ. ನೀವು ಇದರಲ್ಲಿ ಏನಪ್ಪ ಎಲ್ಲ ಉಪಯೋಗ ಅಂದರೆ ನೋಡಿ, ಹೆಣ್ಮಕ್ಳು ಯಾರ್ಯಾರು ವೈಟ್ ಬೀಡಿಂಗರು, ರೆಡ್ ಬೀಡಿಂಗ್ ಇರೋರು ಇದನ್ನು ಒಂದು ಕಾಯಿ ಇಲ್ಲ ಎರಡು ಕಾಯಿ, ಒಂದು ದಿನಕ್ಕೆ ಒಂದು ಕಾಯಿ ಆದರೆ ಸಾಕು. ಆ ಥರ ಆದಾಗ ವೈಟ್ ಬೀಡಿಂಗ್ ಜಾಸ್ತಿ ಹೋಗೋವಾಗ ನೀವು ಏನು ಮಾಡಬೇಕಂದ್ರೆ, ಅದು ಮೆಣಸುಕಾಳು, ಒಂದು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಚೆಂದಾಗಿ ಅದನ್ನು ಬಜಡಿ ಹೊಡೆದ್ಬಿಟ್ಟು ಕಷಾಯ ಮಾಡ್ಕೊಬೇಕು. ಕಷಾಯ ಮಾಡಿಕೊಂಡು ಅದನ್ನು ಡೈಲಿ ಬೆಳಗ್ಗೆ ನೀವು ಆಲೋಟೆಯಲ್ಲಿ ಸ್ವೀಕರಣೆ ಮಾಡ್ಕೊಂಡು ಬಂದರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಿ. ವೈಟ್ ಬೀಡಿಂಗ್ ಆದರೂ ಪರವಾಗಿಲ್ಲ, ರೆಡ್ ಬೀಡಿಂಗ್ ಆದರೂ ಪರವಾಗಿಲ್ಲ. ದಯವಿಟ್ಟು ಹೆಣ್ಮಕ್ಳು ಇದನ್ನ ಈ ವಿಡಿಯೋ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಇದರಲ್ಲಿ ಉಪಯೋಗಗಳು ಏನಂದರೆ ನೋಡಿ, ಇದು ಹತ್ತಿ ಮರದ ತುಂಬಾ ವಿಶೇಷವಾದ ಮರ ಇದು. ಇದರಲ್ಲಿ ಹೇಳ್ಬೇಕಂದ್ರೆ ತುಂಬ ಐತೆ. ನಿಮ್ಗಾಗಿ ನೀವು ಮಾಡ್ಕೊಳೋದ್ರೆ ಕೇಳಿದ್ದೀನಿ. ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೆಂಗಿರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಒಂದು 3-4 ದಿನ ಯೂಸ್ ಮಾಡಿದ್ರೆ ಸಾಕು ನಿಮಗೆ.